ಸುರಪುರದಲ್ಲಿ ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಡ್ಡಾ ಭರ್ಜರಿ ರೋಡ್ ಶೋ. ನೀತಿ ಸಂಹಿತೆ ಉಲ್ಲಂಘನೆಯಡಿ ಚಂದ್ರಪ್ಪ ಕಾರಜೋಳ ವಿರುದ್ಧ ಕೇಸ್. ರೆಡ್ಡಿ ವರ್ಸಸ್ ತಂಗಡಗಿ ಮಧ್ಯೆ ಟಾಕ್ ವಾರ್. ನಿಮ್ಮ ಇತಿಹಾಸವನ್ನ ಎಡೆಯಾಗಿ ಬಿಚ್ಚಿಡ್ತೇನೆ ಅಂತ ಸಚಿವರ ಸವಾಲ್. ಸಂಕ್ಷಿಪ್ತ ಮಾಹಿತಿಯನ್ನು ನೋಡೋಣ ಕರ್ನಾಟಕ ಟಾಪ್ 20ಯಲ್ಲಿ. ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಕರುನಾಡಲ್ಲಿ ಈಗಾಗಲೇ ಮೊದಲ ಹಂತದಲ್ಲಿ ಅಬ್ಬರದ ಪ್ರಚಾರ ನಡೆಸಿರುವ ಮೋದಿ ಇದೀಗ ಎರಡನೇ ಹಂತದ ಮತ ಶಿಕಾರಿಗೆ ಬರ್ತಿದ್ದಾರೆ. ಏಪ್ರಿಲ್ 28ನೇ ತಾರೀಕು ಮತ್ತೊಮ್ಮೆ ಕರುನಾಡಲ್ಲಿ ಪ್ರಧಾನಿ ಮೋದಿ ರಣಕಹಳೆ ಮೊಳಗಿಸಲಿದ್ದಾರೆ. ಏಪ್ರಿಲ್ 28 ಮತ್ತು 29ನೇ ತಾರೀಕು ಒಟ್ಟು 2 ದಿನಗಳ ಕಾಲ ರಾಜ್ಯ ಪ್ರವಾಸ ಕೈಗೊಂಡಿದ್ದಾರೆ. ಬೆಳಗಾವಿಯಲ್ಲಿ ನಡೆಯಲಿರುವ ಬೃಹತ್ ಸಮಾವೇಶದಲ್ಲಿ ಮೋದಿ ಭಾಗಿಯಾಗಲಿದ್ದಾರೆ. ಏಪ್ರಿಲ್ 28ನೇ ತಾರೀಕು ರಾಜ್ಯಕ್ಕೆ ಭೇಟಿ ಕೊಡಲಿರುವ ಪ್ರಧಾನಿ ಅಂದೇ ದಾವಣಗೆರೆ, ಬೆಳಗಾವಿ ಹಾಗೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಗಳಲ್ಲಿ ಮೋದಿ ಮತಭೇಟಿ ನಡೆಸಲಿದ್ದಾರೆ. ಕೇರಳದ ವಯನಾಡು ಜೊತೆಗೆ ಅಮೇಥಿಯಿಂದ ರಾಹುಲ್ ಸ್ಪರ್ಧೆ ಬಹುತೇಕ ಖಚಿತ ಎನ್ನಲಾಗಿದೆ. ಮೇ 1 ಅಥವಾ 3ರೊಳಗೆ ರಾಹುಲ್ ಗಾಂಧಿ ನಾಮಪತ್ರ ಸಲ್ಲಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಅಖಿಲೇಶ್ ಯಾದವ್ ದೃಢಪಡಿಸಿದ್ದಾರೆ. ಇನ್ನು ನಾಮಪತ್ರ ಸಲ್ಲಿಕೆಗೂ ಮುನ್ನ ಅಯೋಧ್ಯೆಗೆ ರಾಹುಲ್ ಗಾಂಧಿ ಭೇಟಿ ಕೊಟ್ಟು ರಾಮಲಲ್ಲನ ದರ್ಶನ ಪಡೆಯಲಿದ್ದಾರೆ. ಇನ್ನು ಪ್ರಧಾನಿ ಮೋದಿ ರಾಹುಲ್ ಗಾಂಧಿಗೆ ಎಲೆಕ್ಷನ್ ಕಮಿಷನ್ ಶಾಕ್ ಕೊಟ್ಟಿದೆ. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಹಿನ್ನೆಲೆಯಲ್ಲಿ ಚುನಾವಣಾ ಆಯೋಗ ಪ್ರಧಾನಿ ಮೋದಿ ಹಾಗೂ ರಾಹುಲ್ ಗಾಂಧಿಗೆ ನೋಟಿಸ್ ಕೊಟ್ಟಿದ್ದು ಏಪ್ರಿಲ್ 29ರ ಬೆಳಗ್ಗೆ 11 ಗಂಟೆ ಒಳಗೆ ಉತ್ತರಿಸಬೇಕು ಅಂತ ಹೇಳಿದೆ. ಮೋದಿ ಹಾಗೂ ರಾಹುಲ್ ಭಾಷಣದ ವಿರುದ್ಧ ಬಂದಿರುವ ದೂರಿನ ಮೇರೆಗೆ ಆಯೋಗವು ಈ ನೋಟಿಸ್ ಕಳಿಸಿದೆ. ಈ ದೂರುಗಳಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಅಂತ ಆರೋಪಿಸಲಾಗಿದೆ. ಈ ನಾಯಕರು ಧರ್ಮ, ಜಾತಿ, ಕೋಮು, ಭಾಷೆಯ ಆಧಾರದಲ್ಲಿ ಜನರ ನಡುವೆ ದ್ವೇಷ, ಒಡಕು ಮೂಡಿಸುವ ಕೆಲಸ ಮಾಡ್ತಿದ್ದಾರೆ ಅಂತ ದೂರಿನಲ್ಲಿ ತಿಳಿಸಲಾಗಿದೆ. ಬೀದರ್ ಜಿಲ್ಲೆಯಲ್ಲಿ ಬಿಜೆಪಿಗರಿಗೆ ಪ್ರಭು ಚವ್ಹಾಣ್ ಟೆನ್ಷನ್ ಶುರುವಾಗಿದೆ. ಪ್ರಭು ಚವ್ಹಾಣ್ ಮುನಿಸು ಶಮನಕ್ಕೆ ಬಿಜೆಪಿ ಹೈಕಮಾಂಡ್ ಶತಪ್ರಯತ್ನ ನಡೆಸಿದ್ರು ಭಗವಂತ ಖೂಬಾ ಬಳಿ ಚವ್ಹಾಣ್ ಸುಳಿದಿಲ್ಲ. ಬೀದರ್ನಲ್ಲಿಂದು ಬಿಜೆಪಿ ಅಭ್ಯರ್ಥಿ ಪರ ಮಾಜಿ ಸಿಎಂ ಯಡಿಯೂರಪ್ಪ ಪ್ರಚಾರಕ್ಕೆ ಬಂದಿದ್ರು. ಈ ವೇಳೆ ಮಾಜಿ ಸಚಿವ ಪ್ರಭು ಚವ್ಹಾಣ್ ಹೆಸರೇಳ್ತಾ ಇದ್ದ ಹಾಗೆ ಬಿಎಸ್ವೈ ಗರಂ ಆಗಿದ್ದಾರೆ. ಅದ್ಯಾವುದು ಚರ್ಚೆಗೆ ಬೇಡ ಅನ್ನುತ್ತಲೇ ಮಾತಾಡೋದಕ್ಕೆ ಹಿಂದೇಟು ಹಾಕಿದ್ದಾರೆ. ಬೀದರ್ನಲ್ಲಿ ಭಗವಂತ ಖೂಬಾ 1.5 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ಅಂತ ಯಡಿಯೂರಪ್ಪ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಭಗವಂತ ಖೂಬಾ ಅವರು ಸುಮಾರು 1.5-2 ಲಕ್ಷಕ್ಕೂ ಹೆಚ್ಚಿನ ಅಂತರದಲ್ಲಿ ಗೆದ್ದೇ ಗೆಲ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ನನ್ನ ತಾಯಿ ಅಂತ ಹೇಳ್ತಾರೆ ಪ್ರಭು ಚವ್ಹಾಣ್, ಆದ್ರೆ ಎಲ್ಲಿದ್ದಾರೆ ಸರ್ ಅವರು? ತಾಯಿದು ದೇಶದ ಎಲೆಕ್ಷನ್ಗೋಸ್ಕರ ಇದ್ರು ಎಲ್ಲೋ ಏನ್ ಹೇಳ್ತೀರಿ ಹೇಳ್ಬೇಕಲ್ಲ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಚುನಾವಣಾ ಅಖಾಡ ರಂಗೇರಿದೆ. ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಅಬ್ಬರದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಮುಂಜಾನೆಯಿಂದಲೇ ಶಿವಮೊಗ್ಗ ನಗರ ವ್ಯಾಪ್ತಿಯಲ್ಲಿ ಭರ್ಜರಿ ಮತಶಿಕಾರಿ ನಡೆಸಿದರು. ಸೋಮಿನಕೊಪ್ಪ ಬಡಾವಣೆಯ ಶಾರದಮ್ಮ ಬಡಾವಣೆ, ಬೊಮ್ಮನಕಟ್ಟೆ ಆಶ್ರಯ ಬಡಾವಣೆ, ನವುಲೆ ಬಡಾವಣೆಯಲ್ಲಿ ಮತಯಾಚಿಸಿದರು. ಬಳಿಕ ಜಿಲ್ಲಾ ನ್ಯಾಯಾಲಯಕ್ಕೆ ಭೇಟಿ ನೀಡಿ ವಕೀಲರೊಂದಿಗೆ ಮಾತುಕತೆ ನಡೆಸಿದರು. ಈ ಬಾರಿ ಬಿಜೆಪಿ ಬೆಂಬಲಿಸುವಂತೆ ರಾಘವೇಂದ್ರ ಮನವಿ ಮಾಡಿದರು. ಈ ವೇಳೆ ಮಾತನಾಡಿದ ರಾಘವೇಂದ್ರ ಮತ್ತೊಮ್ಮೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ತಾರೆ ಎನ್ನುವ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಶಿವಮೊಗ್ಗದ ಅಭಿವೃದ್ಧಿಗೆ ಬಿಜೆಪಿ ಬೆಂಬಲಿಸುವಂತೆ ಮತದಾರರಲ್ಲಿ ಮನವಿ ಮಾಡಿದರು. ಪುಣ್ಯಾತ್ಮ ಮೋದಿಜಿಯವರು ಮಾಡಿದಂತ ದಿನಕ್ಕೆ 24x7 ಈ ದೇಶ ಕಟ್ಟಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡ್ಕೊಂಡು ಕೆಲಸ ಮಾಡ್ತಿದ್ದಾರೆ. ಅವರಿಗೆ ನಾವೊಂದು ಕೃತಜ್ಞತೆ ಸಲ್ಲಿಸುವಂತ ಒಂದು ಅವಕಾಶ ಈ ಲೋಕಸಭೆ ಚುನಾವಣೆ ಮುಖಾಂತರ ನೀವು ಕೊಡುವಂತ ಅಭ್ಯರ್ಥಿ ಕೊಡುವಂತ ಒಂದು ಮತ ಅದು ಮೋದಿಜಿಯವರ ಒಂದು ಹಾರೈಸ್ಲಿಕ್ಕೆ ಸಿಗುವಂತ ಒಂದು ಹೂವು ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಆ ದಿಕ್ಕಲ್ಲಿ ನೀವು ಶಕ್ತಿ ತುಂಬಬೇಕು ಅಂತ ನಾನು ವಿನಂತಿನ ಮಾಡ್ತೀನಿ.